ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆಗಳ ಮೇಲೆ ಕಪ್ಪು ಮಸಿಯನ್ನ ಬಳಿಯಲಾಗ್ತಾ ಇದೆ. ಎಂತ ನ್ಯಾಯ ಅಂತ ಇದು? ನಿನ್ನೆ ಆಗಿದ್ದು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ, ಆದ್ರೆ ಈಗ ಇದನ್ನ ಯಾವ ರೀತಿಯಾಗಿ ಮಹಾರಾಷ್ಟ್ರದ ಜನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಬಸ್ ಅನ್ನ ತಡೆದು ಮಸಿಯನ್ನ ಬಳಿದಿದ್ದಾರೆ. ವೋಲ್ವೋ ಬಸ್ ಅನ್ನ ತಡೆದು ಕಪ್ಪು ಮಸಿಯನ್ನ ಬಳಿದು ಈ ಪುಂಡಾಟವನ್ನ ಮೆರಿತಾ ಇದ್ದಾರೆ ಈ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವಂತಹ ಜನ. ಕನ್ನಡ ಬೋರ್ಡ್ಗಳಿಗೂ ಕೂಡ ಕಪ್ಪು ಮಸಿಯನ್ನ ಬಳಿದು ಉದ್ದಟತನವನ್ನ ಮೆರಿತಾ ಇದ್ದಾರೆ. ನಿನ್ನೆ ಆದಂತಹ ಘಟನೆ, ಕನ್ನಡವನ್ನ ಮಾತನಾಡಬಾರದು, ಮರಾಠಿಯಲ್ಲಿ ಮಾತನಾಡಬೇಕು ಅನ್ನುವಂತಹ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು. ಜೊತೆಗೆ ಕನ್ನಡದ ಮೇಲೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೈಲಾರಿ, ಇದು ಯಾವ ನ್ಯಾಯ ಅಂತ ಹೇಳಿ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಪ್ರಕರಣ ಅಂತ ಹೇಳಿ ಕನ್ನಡದವ್ರ ಮೇಲೆ ಹಲ್ಲೆನೆ ಮಾಡಿ ಇವಾಗ ಕನ್ನಡದ ಬಸ್ ಮೇಲೂ ಕೂಡ ಕಪ್ಪು ಮಸಿಯನ್ನ ಬೆಳಿತಾ ಇದ್ದಾರಲ್ಲ ಅಂತ? ಹೌದು, ಕರ್ನಾಟಕದ ಸಾರಿಗೆ ಕಪ್ಪು ಮಸಿ ಬಳಿದು ಈಗ ಮಹಾರಾಷ್ಟ್ರದ ಪುಂಡರು ಕೂಡ ಈಗ ಪುಂಡಾಟವನ್ನ ಪ್ರದರ್ಶನ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಏನು ನಮ್ಮ ಕಂಡಕ್ಟರ್ ಮೇಲೆ ಏನು ಮರಾಠಿ ಬರೋದಿಲ್ಲ, ಕನ್ನಡ ಮಾತನಾಡಿ ಅನ್ನೋದು ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತ ಗಲಾಟೆ ಈಗ ರಾಜ್ಯ ಅಷ್ಟೆಲ್ಲ ಏನು ಮಹಾರಾಷ್ಟ್ರಕ್ಕೂ ಕೂಡ ಈಗ ವ್ಯಾಪಿಸಿರುವಂಥದ್ದು. ಇಲ್ಲಿ ಈಗ ಕನ್ನಡ ಮತ್ತು ಮರಾಠಿ ಭಾಷೆಗಳ ನಡುವೆ ಪದೇ ಪದೇ ಭಾಷಾ ವೈಷಮ್ಯ ಕೂಡ ಆಗ್ತಿರುವಂಥದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಈ ಒಂದು ಗಲಾಟೆ ಆಗಿರುವಂಥದ್ದು. ಸದ್ಯ ಈಗ ಮಹಾರಾಷ್ಟ್ರದ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಪುಣೆಯಿಂದ ಬೆಳಗಾವಿಗೆ ಬರ್ತಿದ್ದಂತಹ ಬಸ್ ಅನ್ನ ತಡೆದು ಅದಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ ಮತ್ತು ಕನ್ನಡ ಬೋರ್ಡ್ಗೂ ಕೂಡ ಕಪ್ಪು ಮಸಿ ಬಳಿದು ಇಲ್ಲಿ ಉದ್ದಟತನ ಪ್ರದರ್ಶನ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಮರಾಠಿ ಭಾಷೆಯಲ್ಲಿ ಬಸ್ ಮೇಲೆ ಮನಸ್ಸು ಎಂದು ಬರೆದು ಇಲ್ಲಿ ಪುಂಡಾಟವನ್ನ ಪ್ರದರ್ಶನ ಮಾಡಿದ್ರೆ ಅವರಿಗೆ ದಿಟ್ಟವಾದಂತಹ ಸರ್ಕಾರ ಏನು ಕ್ರಮವನ್ನ ಕೈಗೊಳ್ಳಬೇಕು, ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಿದೆ. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆಗಳ ಮೇಲೆ ಕಪ್ಪು ಮಸಿಯನ್ನ ಬಳಿಯಲಾಗ್ತಾ ಇದೆ. ಎಂತ ನ್ಯಾಯ ಅಂತ ಇದು? ನಿನ್ನೆ ಆಗಿದ್ದು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ, ಆದ್ರೆ ಈಗ ಇದನ್ನ ಯಾವ ರೀತಿಯಾಗಿ ಮಹಾರಾಷ್ಟ್ರದ ಜನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಬಸ್ ಅನ್ನ ತಡೆದು ಮಸಿಯನ್ನ ಬಳಿದಿದ್ದಾರೆ. ವೋಲ್ವೋ ಬಸ್ ಅನ್ನ ತಡೆದು ಕಪ್ಪು ಮಸಿಯನ್ನ ಬಳಿದು ಈ ಪುಂಡಾಟವನ್ನ ಮೆರಿತಾ ಇದ್ದಾರೆ ಈ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವಂತಹ ಜನ. ಕನ್ನಡ ಬೋರ್ಡ್ಗಳಿಗೂ ಕೂಡ ಕಪ್ಪು ಮಸಿಯನ್ನ ಬಳಿದು ಉದ್ದಟತನವನ್ನ ಮೆರಿತಾ ಇದ್ದಾರೆ. ನಿನ್ನೆ ಆದಂತಹ ಘಟನೆ, ಕನ್ನಡವನ್ನ ಮಾತನಾಡಬಾರದು, ಮರಾಠಿಯಲ್ಲಿ ಮಾತನಾಡಬೇಕು ಅನ್ನುವಂತಹ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು. ಜೊತೆಗೆ ಕನ್ನಡದ ಮೇಲೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೈಲಾರಿ, ಇದು ಯಾವ ನ್ಯಾಯ ಅಂತ ಹೇಳಿ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಪ್ರಕರಣ ಅಂತ ಹೇಳಿ ಕನ್ನಡದವ್ರ ಮೇಲೆ ಹಲ್ಲೆನೆ ಮಾಡಿ ಇವಾಗ ಕನ್ನಡದ ಬಸ್ ಮೇಲೂ ಕೂಡ ಕಪ್ಪು ಮಸಿಯನ್ನ ಬೆಳಿತಾ ಇದ್ದಾರಲ್ಲ ಅಂತ? ಹೌದು, ಕರ್ನಾಟಕದ ಸಾರಿಗೆ ಕಪ್ಪು ಮಸಿ ಬಳಿದು ಈಗ ಮಹಾರಾಷ್ಟ್ರದ ಪುಂಡರು ಕೂಡ ಈಗ ಪುಂಡಾಟವನ್ನ ಪ್ರದರ್ಶನ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಏನು ನಮ್ಮ ಕಂಡಕ್ಟರ್ ಮೇಲೆ ಏನು ಮರಾಠಿ ಬರೋದಿಲ್ಲ, ಕನ್ನಡ ಮಾತನಾಡಿ ಅನ್ನೋದು ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತ ಗಲಾಟೆ ಈಗ ರಾಜ್ಯ ಅಷ್ಟೆಲ್ಲ ಏನು ಮಹಾರಾಷ್ಟ್ರಕ್ಕೂ ಕೂಡ ಈಗ ವ್ಯಾಪಿಸಿರುವಂಥದ್ದು. ಇಲ್ಲಿ ಈಗ ಕನ್ನಡ ಮತ್ತು ಮರಾಠಿ ಭಾಷೆಗಳ ನಡುವೆ ಪದೇ ಪದೇ ಭಾಷಾ ವೈಷಮ್ಯ ಕೂಡ ಆಗ್ತಿರುವಂಥದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಈ ಒಂದು ಗಲಾಟೆ ಆಗಿರುವಂಥದ್ದು. ಸದ್ಯ ಈಗ ಮಹಾರಾಷ್ಟ್ರದ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಪುಣೆಯಿಂದ ಬೆಳಗಾವಿಗೆ ಬರ್ತಿದ್ದಂತಹ ಬಸ್ ಅನ್ನ ತಡೆದು ಅದಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ ಮತ್ತು ಕನ್ನಡ ಬೋರ್ಡ್ಗೂ ಕೂಡ ಕಪ್ಪು ಮಸಿ ಬಳಿದು ಇಲ್ಲಿ ಉದ್ದಟತನ ಪ್ರದರ್ಶನ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಮರಾಠಿ ಭಾಷೆಯಲ್ಲಿ ಬಸ್ ಮೇಲೆ ಮನಸ್ಸು ಎಂದು ಬರೆದು ಇಲ್ಲಿ ಪುಂಡಾಟವನ್ನ ಪ್ರದರ್ಶನ ಮಾಡಿದ್ರೆ ಅವರಿಗೆ ದಿಟ್ಟವಾದಂತಹ ಸರ್ಕಾರ ಏನು ಕ್ರಮವನ್ನ ಕೈಗೊಳ್ಳಬೇಕು, ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಿದೆ. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆಗಳ ಮೇಲೆ ಕಪ್ಪು ಮಸಿಯನ್ನ ಬಳಿಯಲಾಗ್ತಾ ಇದೆ. ಎಂತ ನ್ಯಾಯ ಅಂತ ಇದು? ನಿನ್ನೆ ಆಗಿದ್ದು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ, ಆದ್ರೆ ಈಗ ಇದನ್ನ ಯಾವ ರೀತಿಯಾಗಿ ಮಹಾರಾಷ್ಟ್ರದ ಜನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ
ಮಹಾರಾಷ್ಟ್ರದ ಗಡಿಯಲ್ಲಿ ಇರುವಂತಹ ಜನ ಕನ್ನಡ ಬೋರ್ಡ್ಗಳಿಗೂ ಕೂಡ ಕಪ್ಪು ಮಸಿಯನ್ನ ಬಳಿದು ಉದ್ದಟತನವನ್ನ ಮೆರಿತಾ ಇದ್ದಾರೆ. ನಿನ್ನೆ ಆದಂತಹ ಘಟನೆ ಕನ್ನಡವನ್ನ ಮಾತನಾಡಬಾರದು, ಮರಾಠಿಯಲ್ಲಿ ಮಾತನಾಡಬೇಕು ಅನ್ನುವಂತಹ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು. ಜೊತೆಗೆ ಕನ್ನಡದ ಮೇಲೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೈಲಾರಿ, ಇದು ಯಾವ ನ್ಯಾಯ ಅಂತ ಹೇಳಿ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಪ್ರಕರಣ ಅಂತ ಹೇಳಿ ಕನ್ನಡದವ್ರ ಮೇಲೆ ಹಲ್ಲೆನೆ ಮಾಡಿ ಇವಾಗ ಕನ್ನಡದ ಬಸ್ ಮೇಲೂ ಕೂಡ ಕಪ್ಪು ಮಸಿಯನ್ನ ಬೆಳಿತಾ ಇದ್ದಾರಲ್ಲ ಅಂತ. ಹೌದು, ಕರ್ನಾಟಕದ ಸಾರಿಗೆ ಕಪ್ಪು ಮಸಿ ಬಳಿದು ಈಗ ಮಹಾರಾಷ್ಟ್ರದ ಪುಂಡ್ರು ಕೂಡ ಈಗ ಪುಂಡಾಟವನ್ನ ಪ್ರದರ್ಶನ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಏನು ನಮ್ಮ ಕಂಡಕ್ಟರ್ ಮೇಲೆ ಏನು ಮರಾಠಿ ಬರೋದಿಲ್ಲ, ಕನ್ನಡ ಮಾತನಾಡಿ ಅನ್ನೋದು ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತ ಗಲಾಟೆ ಈಗ ರಾಜ್ಯ ಅಷ್ಟೆಲ್ಲ ಏನು ಮಹಾರಾಷ್ಟ್ರಕ್ಕೂ ಕೂಡ ಈಗ ವ್ಯಾಪಿಸಿರುವಂಥದ್ದು. ಇಲ್ಲಿ ಈಗ ಕನ್ನಡ ಮತ್ತು ಮರಾಠಿ ಭಾಷೆಗಳ ನಡುವೆ ಪದೇ ಪದೇ ಭಾಷಾ ವೈಷಮ್ಯ ಕೂಡ ಆಗ್ತಿರುವಂಥದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಈ ಒಂದು ಗಲಾಟೆ ಆಗಿರುವಂಥದ್ದು. ಸದ್ಯ ಈಗ ಮಹಾರಾಷ್ಟ್ರದ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಪುಣೆಯಿಂದ ಬೆಳಗಾವಿಗೆ ಬರ್ತಿದ್ದಂತಹ ಬಸ್ ಅನ್ನ ತಡೆದು ಅದಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ ಮತ್ತು ಕನ್ನಡ ಬೋರ್ಡ್ಗೂ ಕೂಡ ಕಪ್ಪು ಮಸಿ ಬಳಿದು ಇಲ್ಲಿ ಉದ್ದಟತನ ಪ್ರದರ್ಶನ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಮರಾಠಿ ಭಾಷೆಯಲ್ಲಿ ಬಸ್ ಮೇಲೆ ಮನಸ್ಸು ಎಂದು ಬರೆದು ಇಲ್ಲಿ ಪುಂಡಾಟವನ್ನ ಪ್ರದರ್ಶನ ಮಾಡಿದ್ರೆ ಅವರಿಗೆ ದಿಟ್ಟವಾದಂತಹ ಸರ್ಕಾರ ಏನು ಕ್ರಮವನ್ನ ಕೈಗೊಳ್ಳಬೇಕು, ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಿದೆ. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆಗಳ ಮೇಲೆ ಕಪ್ಪು ಮಸಿಯನ್ನ ಬಳಿಯಲಾಗ್ತಾ ಇದೆ. ಎಂತ ನ್ಯಾಯ ಅಂತ ಇದು? ನಿನ್ನೆ ಆಗಿದ್ದು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ, ಆದ್ರೆ ಈಗ ಇದನ್ನ ಯಾವ ರೀತಿಯಾಗಿ ಮಹಾರಾಷ್ಟ್ರದ ಜನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಬಸ್ ಅನ್ನ ತಡೆದು ಮಸಿಯನ್ನ ಬಳಿದಿದ್ದಾರೆ. ವೋಲ್ವೋ ಬಸ್ ಅನ್ನ ತಡೆದು ಕಪ್ಪು ಮಸಿಯನ್ನ ಬಳಿದು ಈ ಪುಂಡಾಟವನ್ನ ಮೆರಿತಾ ಇದ್ದಾರೆ. ಈ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವಂತಹ ಜನ ಕನ್ನಡ ಬೋರ್ಡ್ಗಳಿಗೂ ಕೂಡ ಕಪ್ಪು ಮಸಿಯನ್ನ ಬಳಿದು ಉದ್ದಟತನವನ್ನ ಮೆರಿತಾ ಇದ್ದಾರೆ. ನಿನ್ನೆ ಆದಂತಹ ಘಟನೆ ಕನ್ನಡವನ್ನ ಮಾತನಾಡಬಾರದು, ಮರಾಠಿಯಲ್ಲಿ ಮಾತನಾಡಬೇಕು ಅನ್ನುವಂತಹ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು. ಜೊತೆಗೆ ಕನ್ನಡದ ಮೇಲೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೈಲಾರಿ, ಇದು ಯಾವ ನ್ಯಾಯ ಅಂತ ಹೇಳಿ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಪ್ರಕರಣ ಅಂತ ಹೇಳಿ ಕನ್ನಡದವ್ರ ಮೇಲೆ ಹಲ್ಲೆನೆ ಮಾಡಿ ಇವಾಗ ಕನ್ನಡದ ಬಸ್ ಮೇಲೂ ಕೂಡ ಕಪ್ಪು ಮಸಿಯನ್ನ ಬೆಳಿತಾ ಇದ್ದಾರಲ್ಲ ಅಂತ. ಹೌದು, ಕರ್ನಾಟಕದ ಸಾರಿಗೆ ಕಪ್ಪು ಮಸಿ ಬಳಿದು ಈಗ ಮಹಾರಾಷ್ಟ್ರದ